ಏನಿದು ಹಸಿಮೆಣಸಿನಕಾಯಿ ಕುಣಿತಾ ಇದೆ ಅಂತ ಅಂದ್ಕೊಂಡ್ರಾ? ಹಾಗೇನಿಲ್ಲ. ಇವತ್ತು ನಾನು ಖಾರ ಪ್ರಿಯರಿಗೆ ಇಷ್ಟವಾಗುವಂತಹ ಮಸ್ತಾದ ರೆಸಿಪಿ ಜೊತೆ ಬಂದಿದ್ದೇನೆ. ಇದನ್ನು ಮಾಡೋದಕ್ಕೆ ಹದವಾಗಿ ಖಾರ ಇರುವಂತಹ ಈ ರೀತಿಯ ಉದ್ದವಾದ ಹಸಿಮೆಣಸಿನಕಾಯಿ ಆರಿಸ್ಕೊಳ್ಬೇಕು. ಮೊದಲಿಗೆ ಹಸಿಮೆಣಸಿನಕಾಯಿಯ ಮಧ್ಯಭಾಗ ಈ ತರ ಸೀಳಿ ಇಟ್ಕೊಳ್ಳಿ. ನಾನು 7 ಹಸಿಮೆಣಸಿನಕಾಯಿ ಬಳಸಿರೋದು. ಇನ್ನು ಒಂದು ಫ್ರೈಯಿಂಗ್ ಪ್ಯಾನ್ಗೆ 2 ಟೇಬಲ್ ಚಮಚದಷ್ಟು ಎಣ್ಣೆ ಹಾಕಿ ಸೀಳಿರುವಂತಹ ಹಸಿಮೆಣಸಿನಕಾಯಿಯನ್ನು ಹಾಕೊಂಡು ಚೆನ್ನಾಗಿ ಹುರಿಬೇಕು. ಹುರಿತಾ ಮೆಣಸಿನಕಾಯಿಯ ಮೇಲ್ಭಾಗ ನೋಡಿ ಈ ರೀತಿ ರೋಸ್ಟ್ ಆಗಬೇಕು. ಅಲ್ಲಿ ತನಕ ಅಂದ್ರೆ ಅಂದಾಜು 5 ರಿಂದ 6 ನಿಮಿಷ ನಿಧಾನ ಉರಿಯಲ್ಲಿ ಹುರಿಬೇಕಾಗತ್ತೆ. ಇವಾಗ ಇದು ಆಗಿದೆ, ಆದ್ರೂ ಮುಚ್ಚಳವನ್ನು ಮುಚ್ಚಿ 2 ನಿಮಿಷ ನಿಧಾನ ಉರಿಯಲ್ಲಿ ಹಾಗೇ ಬಿಡಿ. ಇದಕ್ಕಿರುವ ಮಸಾಲೆ ತಯಾರಿಸೋದಕ್ಕೆ ಮಿಕ್ಸರ್ ಜಾರಿಗೆ 1/4 ಕಪ್ ಹಸಿ ತೆಂಗಿನ ತುರಿ, ಅರ್ಧ ಚಮಚ ಜೀರಿಗೆ, 1/4 ಚಮಚ ಅರಶಿನ ಪುಡಿ ಹಾಕಿ ಮೊದಲಿಗೆ ತೆಂಗಿನಕಾಯಿ ಪುಡಿ ಮಾಡಿ ನಂತರ ರುಬ್ಬೋದಕ್ಕೆ ಅವಶ್ಯಕತೆ ಇರುವ ನೀರು ಸೇರಿಸಿ ನುಣ್ಣಗೆ ಅರ್ಕೊಳ್ಬೇಕು. ನೋಡಿ ಈ ರೀತಿಯಲ್ಲಿ ರುಬ್ಬಿ ಬೆಂದ ಹಸಿ ಮೆಣಸಿನಕಾಯಿ ಮಿಶ್ರಣಕ್ಕೆ ಹಾಕಿ 1/4 ಕಪ್ ನೀರನ್ನು ಸೇರಿಸಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಳವನ್ನು ಮುಚ್ಚಿ ಕುದಿಯೋದಕ್ಕೆ ಬಿಡಿ. ಇಲ್ಲಿ ನಾನು 1 ಕಪ್ ಆಗುವಷ್ಟು ಹುಳಿಯಾಗಿರುವಂತಹ ಅಂದ್ರೆ ಹದವಾಗಿ ಹುಳಿಯಾಗಿರುವ ಮೊಸರನ್ನು ಒಂದ್ಸಲ ಈ ರೀತಿ ಸ್ಪೂನ್ ಸಹಾಯದಿಂದ ಬೀಟ್ ಮಾಡ್ಕೊಳ್ತಾ ಇದ್ದೇನೆ. ಬೀಟ್ ಮಾಡ್ಕೊಂಡಿರುವಂತಹ ಮೊಸರನ್ನು ನೋಡಿ ಬೆಂದಿರುವಂತಹ ಹಸಿಮೆಣಸಿನಕಾಯಿ ಮಿಶ್ರಣಕ್ಕೆ ಸೇರಿಸ್ಕೋಬೇಕು. ಮಿಶ್ರಣ ಇವಾಗ ಸ್ವಲ್ಪ ಮಂದವಾಗಿದೆ. ಉಪ್ಪು ಸಹ ಚೆನ್ನಾಗಿ ಹೀರ್ಕೊಂಡಿರತ್ತೆ. ಈ ಹಂತದಲ್ಲಿ ಮೊಸರನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಇನ್ನೇನು ಕುದಿತಾ ಇದೆ ಅನ್ನುವಷ್ಟು ಬಿಸಿ ಮಾಡಿ ಕೊನೆಯಲ್ಲಿ ಒಗ್ಗರಣೆ ಕೊಡೋಣ. ಒಗ್ಗರಣೆಗೆ ನಾನಿಲ್ಲಿ ತೆಂಗಿನ ಎಣ್ಣೆ ಬಳಸಿರೋದು, ಬದಲಾಗಿ ತುಪ್ಪವನ್ನಾದರೂ ಬಳಸ್ಬೋದು. 1 ಚಮಚ ಎಣ್ಣೆ ಹಾಕ್ಕೊಂಡೆ, ಅರ್ಧ ಚಮಚ ಸಾಸಿವೆ, 1 ಮುರಿದಿರುವಂತಹ ಒಣಮೆಣಸು, 1/4 ಚಮಚ ಮೆಂತ್ಯ ಹಾಕಿ ಚಟಪಟ ಅಂದಾಗ 1 ದಂಟು ಕರಿಬೇವಿನ ಎಲೆ ಹಾಕಿ ಒಗ್ಗರಣೆಯನ್ನು ತಯಾರಿಸಿರುವ ಹಸಿಮೆಣಸಿನಕಾಯಿಯ ಮಜ್ಜಿಗೆ ಹುಳಿಗೆ ಕೊಟ್ಟು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿ ಬಿಸಿ ಬಿಸಿ ಅನ್ನದೊಂದಿಗೆ ಇದನ್ನು ಹಾಕಿ ತಿಂತಾ ಇದ್ರೆ ಸೂಪರ್ ಆಗಿರತ್ತೆ. ಟ್ರೈ ಮಾಡಿ ನೋಡಿ. ರೆಸಿಪಿ ಇಷ್ಟ ಆಯ್ತು ಅಂತ ಅಂದ್ಕೊಳ್ತೇನೆ. ಇಷ್ಟ ಆಗಿದ್ರೆ ವಿಡಿಯೋವನ್ನು ದಯವಿಟ್ಟು ನಿಮ್ಮವರೊಂದಿಗೆ ಶೇರ್ ಮಾಡಿ, ಹಾಗೆ ಚಾನಲ್ ಅನ್ನು ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಧನ್ಯವಾದಗಳು.